ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ನಾನು ಬಿಸಿಬೇಳೆಬಾತ್ ಪೌಡ್ರು ಮಾಡಿ ಮನೆಯಲ್ಲಿ ಹೇಗೆ ಮಾಡೋದು ಬಿಸಿಬೇಳೆಬಾತು, ಅವಲಕ್ಕಿ ಬಿಸಿಬೇಳೆಬಾತು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತದೆ. ಮನೆಯಲ್ಲೇ ಪೌಡ್ರು ಮಾಡಿ ಮಾಡೋದ್ರಿಂದ ಹೈಜೆನಿಕ್ ಆಗಿರುತ್ತೆ. ನೀವು ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವತ್ತು ಬಿಸಿಬೇಳೆಬಾತ್ಗೆ ಹುರ್ಕೊಳ್ಳೋಣ ಅಂತ ಎಲ್ಲನೂ ತೆಕ್ಕೊಂಡಿದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದೇ ಸ್ಪೂನಲ್ಲಿ 2 ಸ್ಪೂನು ಉದ್ದಿನಕಾಳು ಹಾಕ್ಕೊಂಡಿದ್ದೀನಿ, ಉದ್ದು ಬೇಳೆಗುಂಡು ಕಾಳು. ಇದೇ ಸ್ಪೂನಲ್ಲಿ 4 ಸ್ಪೂನು ಧನಿಯಾ, 1/4 ಸ್ಪೂನ್ ಜೀರಿಗೆ, ಒಂದು 20 ಮೆಣಸು, 1/4 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 6 ಗುಂಟೂರು, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಅರ್ಧ ಹೋಳು ಕೊಬ್ಬರಿ ತುರ್ಕೊಳ್ತೀನಿ. ಇದನ್ನೆಲ್ಲ ಲೈಟಾಗಿ ಇವಾಗ ಹುರ್ಕೊಳ್ಳೋಣ. ಮನೆಯಲ್ಲೇ ಮಾಡಿಕೊಂಡ್ರೆ ಬಿಸಿಬೇಳೆಬಾತ್ ಪುಡಿ ಹೈಜೆನಿಕ್ ಆಗಿರುತ್ತೆ. ನಾವು ಬಿಸಿಬೇಳೆಬಾತ್ ಮಾಡುವಾಗ ನಮಗೆ ಎಷ್ಟು ಸ್ಪೂನ್ ಬೇಕು ಅಷ್ಟು ಇದು ಒಂದು ಸಲ ಮಾಡಿಕೊಂಡ್ರೆ ಒಂದು 5-6 ಸಲ ಆಗುತ್ತೆ. ಅಷ್ಟು ಸ್ಪೂನ್ ಹಾಕ್ಕೋಬೋದು. ನಮಗೆ ಎಷ್ಟು ಬೇಕು ಮನೆಗೆ ಮಾಡುವಾಗ ಅಷ್ಟು ಸ್ಪೂನ್ ಹಾಕ್ಕೋಬೋದು. ಇವಾಗ ಹುರ್ಕೊಳ್ಳೋಣ ಎಲ್ಲನೂ ಲೈಟಾಗಿ ಒಂದೊಂದಾಗಿ. ಇರೋ ಪದಾರ್ಥ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇಲ್ಲ ಮೆಣಸಿನ್ಕಾಯಿ ಲಾಸ್ಟಿಗೆ ಹಾಕ್ಕೊಂಡ್ರೂ ಆಯಿತು. ಗಟ್ಟಿ ಇರೋ ಪದಾರ್ಥ ಇಷ್ಟನ್ನು ಒಟ್ಟಿಗೆ ಹುರ್ಕೋಬೋದು. ಈ ಧನಿಯಾ ಮಾತ್ರ ಸ್ವಲ್ಪ ತೆಳು ಇರುತ್ತೆ, ಸೀಸಬಾರ್ದು. ಧನಿಯಾ ಕಡಿಮೆ ಉರಿಲಿ ಲೈಟಾಗಿ ಧನಿಯಾ, ಕರಿಬೇವನ್ನ ಮತ್ತು ಗಸಗಸೆನ ಹುರ್ಕೊಳ್ತೀನಿ. ಮೂರನ್ನು ಒಂದಾಗಿ ಹುರ್ಕೊಳ್ತೀನಿ. ಇವಾಗ ಈ ಪದಾರ್ಥ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಕೆಂಪಗಾಗೋವರೆಗೆ ಹುರ್ಕೋಬೇಕು. ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇಷ್ಟು ಹುರಿದಾದ್ಮೇಲೆ ಇವಾಗ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ತುಂಬ ಕಡಿಮೆ ಉರಿಲಿ ಹುರಿಬೇಕು. ಧನಿಯಾ ಸೀಸಬಾರ್ದು, ಸೀಸ್ಬಿಟ್ರೆ ಟೇಸ್ಟ್ ಬರಲ್ಲ. ನೋಡಿ, ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಉರಿನ, ಸ್ಟವ್ ಉರಿ. ಇದು ಸ್ವಲ್ಪ ಹೊತ್ತಾದಮೇಲೆ ಗಸಗಸೆ ಹಾಕ್ಕೊಳ್ತೀನಿ. ಇದರೊಳಗಡೆ ಗಸಗಸೆ ಮತ್ತು ಕರಿಬೇವು ಹಾಕ್ಕೊಳ್ತೀನಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಹುರಿದ್ಬಿಟ್ಟು ಇದರಲ್ಲೇ ಬಿಟ್ಬಿಡ್ತೀನಿ, ಗರಿ ಗರಿ ಆಗುತ್ತೆ. ಇದಾದಮೇಲೆ ಕೊಬ್ಬರಿ ತುರ್ಕೋಬೇಕು. ತುರ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದೇ ಊರಿಗೆ ಗರಿ ಗರಿ ಆಗುತ್ತೆ. ಸ್ಟವ್ ಆಫ್ ಮಾಡಿದ್ದೀನಿ. ಇದೇ ಕಾವಿಗೆ ಸ್ವಲ್ಪ ಇದಾಗಲಿ ಮೆಣಸಿನ್ಕಾಯಿ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಏರ್ಟೈಟ್ ಡಬ್ಬಿಗೆ ಹಾಕ್ಕೊಂಡು ಇಟ್ಕೋತೀನಿ. ಒಂದು ಸಲ ಮಾಡಿದಾಗ ಇದರಲ್ಲಿ 2 ಸ್ಪೂನ್ ಹಾಕಬೇಕು. ನಾನು ಕೊಬ್ಬರಿ ಒಂದು ಹಾಕಿಲ್ಲ. ನಾನು ಜಾಸ್ತಿ ಒಂದು 10 ಸಲ ಆಗಂಗೆ ಮಾಡ್ಕೊಂಡಿದ್ದೀನಿ ಪುಡಿ. ಅದಕ್ಕೆ ವಾಸನೆ ಬಂದುಬಿಡುತ್ತೆ ಅಂದ್ಬಿಟ್ಟು ಕೊಬ್ಬರಿ ಆವತ್ತಿನ ದಿನ ಹುರ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಬಿಸಿಬೇಳೆಬಾತ್ ಮಾಡುವಾಗ. ಮನೆಯೆಲ್ಲ ಘಮ ಘಮ ಅನ್ನುತ್ತೆ, ಹೈಜೆನಿಕ್ ಆಗಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಹೊರಗಡೆ ಪುಡಿ ತೊಗೊಳೋದ್ಕಿಂತ ಈ ರೀತಿ ನೀವು ಮಾಡಿಕೊಂಡು ಬಿಸಿಬೇಳೆಬಾತ್ ಮಾಡಿ ನೋಡಿ. ಈ ರೀತಿ ಮುಚ್ಚಳ ಏರ್ಟೈಟ್ಗೆ ಹಾಕಿಬಿಟ್ಟು ಮುಚ್ಚಳ ಹಾಕಿಬಿಟ್ಟು ಫ್ರಿಜ್ಜೊಳಗೆ ಇಟ್ಕೊಳ್ತೀನಿ. ನಾನು ಈ ರೀತಿ ಬರ್ಕೊಂಡಿರ್ತೀನಿ ಬಿಸಿಬೇಳೆಬಾತ್ ಪೌಡ್ರ್ ಅಂತ. ಮಾಡುವಾಗ ತೊಗೊಂಡು ಒಂದು 4 ಸಲ ಆಗುತ್ತೆ. ಇದು ನಾವು ಇಬ್ಬರಿದ್ದೀವಿ, ಒಂದು 4 ಸಲ ಆಗುತ್ತೆ. ಇಲ್ಲಿ ಮೊದಲಿಗೆ 1 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇಲ್ಲಿ ಹೆಸರು ಬೇಳೆ, ತೊಗರಿಬೇಳೆ ತೊಗೊಂಡಿದ್ದೀನಿ, ಮೈಸೂರು ಬೇಳೆ 3 ತೊಗೊಂಡಿದ್ದೀನಿ, ಮುಕ್ಕಾಲಿದೆ. ಇವೆರಡನ್ನೂ ಕ್ಲೀನಾಗಿ ಮೊದಲಿಗೆ ತೊಳ್ಕೊಳ್ತೀನಿ. 2 ಥರ ತೊಗರಿಬೇಳೆ, ಹೆಸರುಬೇಳೆ ನೆನೆಸ್ಕೊಂಡಿದ್ದೀನಿ. ಇಲ್ಲಿ ಅಮೇರಿಕನ್ ಜೋಳ, ತೊಗರಿಕಾಳು, ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು ಸ್ವಲ್ಪ ತೊಗೊಂಡಿದ್ದೀನಿ. ಹಾಕ್ಕೊಳ್ತೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ತೀನಿ. ಇಲ್ಲಿ ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ ಈ 3 ಹಾಕ್ತೀನಿ ಅದರೊಳಗಡೆ. ನೋಡಿ, ಸ್ಟವ್ ಆನ್ ಮಾಡಿ ತರಕಾರಿ ಬೇಳೆ ಬೇಯಕ್ಕಿಡ್ತೀನಿ. ಇವಾಗ 3 ವಿಷಲ್ ತೊಗೊಳ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿ, ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ
ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತೀನಿ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಇದಕ್ಕೆ ಅವಲಕ್ಕಿ ಹಾಕ್ತೀನಿ, ನೆನೆಸಿರೋದು ಅವಲಕ್ಕಿ ಹಾಕ್ಬಿಟ್ಟು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಒಗ್ಗರಣೆ ಮಾಡಿರೋದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ಇಷ್ಟು ತೆಳ್ಳಗಿದೆ. ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಡ್ತೀನಿ. ಇದು ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ. ಇಷ್ಟು ತೆಳ್ಳಗಿದ್ರೆ ನಮಗೆ ಸಾಕು. ಚೆನ್ನಾಗಿ ಕುದಿ ಬರಲಿ. ಇದು ಚೆನ್ನಾಗಿ ಕುದಿದ್ರೆ ಅವಲಕ್ಕಿ ಬಿಸಿಬೇಳೆಬಾತು ರೆಡಿ. ಮನೆಯಲ್ಲೇ ಪುಡಿ ಮಾಡಿಕೊಂಡು ಮಾಡೋದ್ರಿಂದ ಹೈಜೆನಿಕ್ ಆಗಿರುತ್ತೆ. ಒಂದು ಸಲ ಮಾಡ್ಕೊಂಬಿಟ್ರೆ ಪುಡಿನ ಒಂದು 5-6 ಸಲ ಆಗುತ್ತೆ. ಈ ಥರ ನೀವು ಮಾಡಿ ನೋಡಿ. ಅಕ್ಕಿದ್ರಲ್ಲಿ, ಗೋಧಿ ನುಚ್ಚರಲ್ಲಿ, ಇದರಲ್ಲಿ ಎಲ್ಲ ಮಾಡ್ಕೋಬೋದು. ಅವಲಕ್ಕಿದ್ರಲ್ಲಿ ಎಲ್ಲ ಮಾಡ್ಕೋಬೋದು. ರವೆಯಲ್ಲಿ ಎಲ್ಲ ಬಿಸಿಬೇಳೆಬಾತ್ ಮಾಡ್ಕೋಬೋದು. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಹಸಿಕಾಳು ಎಲ್ಲೆಲ್ಲೂ ಬತ್ತೈತೆ. ತೊಗರಿಕಾಳು, ಬಟಾಣಿ ಮತ್ತು ಅವರೆಕಾಳು ಎಲ್ಲ ಹಸಿಕಾಳಲ್ಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡೋದು ನೋಡಿ. ಈ ರೀತಿ ಏನಾದರೂ ಒಂದು ಖಾರದ ಬುಂದಿ ಯಾವ್ದಾದ್ರು ಒಂದು ನೆಂಚ್ಕೊಳ್ಳೋಕ್ಕೆ ಇದ್ದರೆ ಸಾಕು. ಈ ರೀತಿ ಸರ್ವ್ ಮಾಡಿ ಕೊಡಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು. ನಾವಂತೂ ಬಿಸಿಬೇಳೆಬಾತ್ ಯಾವುದ್ರಲ್ಲಾದರೂ ಮಾಡಿದ್ರೂ ಸರಿ, ಅವತ್ತಿನ ದಿನ ಸಾಂಬಾರು ಮಾಡಲ್ಲ. ಮಧ್ಯಾಹ್ನಕ್ಕೂ ಇದೇ ತಿನ್ಕೊಂಡು ಮೊಸರನ್ನ ತಿನ್ಕೋತೀವಿ. ಈ ರೀತಿ ನೀವು ಮಾಡಿಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.